ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಷ್ಟ್ರ ಧರ್ಮದ ಮುಂದುವರಿದ ಭಾಗ, ಅದಕ್ಕೆ ಪೂರಕವಾದ ವಿಷಯಗಳನ್ನು ನಾವು ನೋಡ್ಕೊತಾ ಹೊಂಟೇವಿ. ಇವತ್ತಿನ ಪರ್ಟಿಕ್ಯುಲರ್ ವಿಷಯ ಅಂದ್ರೆ ಪೀಸ್ ಆ್ಯಂಡ್ ಡೆಮಾಕ್ರಸಿ ಈ ಪುಸ್ತಕದ ಕುರಿತು. ಪೀಸ್ ಆ್ಯಂಡ್ ಡೆಮಾಕ್ರಸಿ ಪುಸ್ತಕವನ್ನು ಶ್ರೀಗಳು 1960ರಲ್ಲಿ ಬರೆದರು. ಶಾಂತಿ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳಿ, ಅದು ಮೂಲತಃ ಇಂಗ್ಲಿಷ್ ಗ್ರಂಥ. ಆ ಗ್ರಂಥದಲ್ಲಿ ಏನವರು ಉಲ್ಲೇಖ ಮಾಡ್ಯಾರ ಅನ್ನೋದನ್ನು ನಾವು ನೆನಪಿಗೆ ತಂದುಕೊಳ್ತಾ ಇದ್ದೀವಿ. ಈ ಪುಸ್ತಕದಲ್ಲಿ 6 ಅಧ್ಯಾಯಗಳದಾವ. ಒಂದೊಂದು ಅಧ್ಯಾಯದಲ್ಲಿ ಶ್ರೀಗಳು ಒಂದೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಒಟ್ಟಾರೆ ಈ ಪುಸ್ತಕದಲ್ಲಿ ಅವ್ರೇನು ಹೇಳಿದ್ರು ಅಂದ್ರೆ, ಇವತ್ತಿಗೆ ಭಾರತದಲ್ಲಿ ಮತ್ತು ಜಗತ್ತಿನಲ್ಲಿ ಏನು ವಿದ್ಯಮಾನಗಳು ನಡೆದಾವ ಅವುಗಳನ್ನು ಕುರಿತು ಮುಂಜಾಗ್ರತೆ ಕ್ರಮವನ್ನು ಅಥವಾ ಮುಂದುವರಣೆಯನ್ನು, ಮುನ್ನಾಲೋಚನೆಯನ್ನು ಏನು ಇಟ್ಕೋಬೇಕು ಭಾರತ ಮತ್ತು ಅಂತಾರಾಷ್ಟ್ರೀಯ ಸಮುದಾಯ ಅನ್ನೋದನ್ನು ಅದರ ಕುರಿತು ಶ್ರೀಗಳು ಈ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಾರ. ಇದರಿಂದ ಏನಾಕತಿ, ರಾಷ್ಟ್ರ ಧರ್ಮ ಅನ್ನುವಂಥ ಅವರ ಉಪನ್ಯಾಸ, ಅವರ ಪ್ರವಚನ, ಅವರ ಲೇಖನ ಇವತ್ತಿಗೆ ಎಷ್ಟು ಮಹತ್ವ, ಅದರ ಔಚಿತ್ಯತೆಯನ್ನು, ಅದು ನಮಗೆ ಇವತ್ತಿಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಕುರಿತು ನಮಗೆ ಅವರು ಅಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಾರ. ಈ ಪೀಸ್ ಆ್ಯಂಡ್ ಡೆಮಾಕ್ರಸಿ ಒಳಗೆ ಒಂದು ಅಧ್ಯಾಯದಲ್ಲಿ ಶ್ರೀಗಳು ಇಲೆಕ್ಟ್ರಾನ್, ಅಣುಭೌತಶಾಸ್ತ್ರವನ್ನು ಕುರಿತು ಸ್ಪಷ್ಟವಾಗಿ ಬರೆದಾರ. ಇಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು ಅಷ್ಟೇ ಅಲ್ಲ, ಪೆರಿಯಾಡಿಕ್ ಟೇಬಲ್ ಅನ್ನು ನಾವು ಭೌತಶಾಸ್ತ್ರದಲ್ಲಿ ಕಲ್ತೀವಿ. ಆ ಪೆರಿಯಾಡಿಕ್ ಟೇಬಲ್ ಕುರಿತು ಬರೆದಾರ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳು ಹೆಂಗೆ ಕ್ಲಾಸಿಫಿಕೇಶನ್, ಅದು ಐಸೋಟೋಪ್ಸ್, ಯುರೇನಿಯಮದ ಐಸೋಟೋಪ್ಸ್ ಕುರಿತು ಅದರೊಳಗೆ ಸ್ಪಷ್ಟವಾಗಿ ಬರೆದಾರ. ಅಂಕಿ ಸಂಖ್ಯೆಯೊಂದಿಗೆ ಬರೆದಾರ. ಮತ್ತೊಂದು ಅಧ್ಯಾಯದಲ್ಲಿ ಅವರು ಅಣುಬಾಂಬ್ ಹೆಂಗೆ ತಯಾರು ಮಾಡ್ತಾರ, ಹೈಡ್ರೋಜನ್ ಬಾಂಬ್ ಹೆಂಗೆ ತಯಾರು ಮಾಡ್ತಾರ, ಅದರಿಂದ ಏನು ಉಪಯೋಗ, ಯಾವ ರೀತಿ ನಾವು ಆ ಬಾಂಬ್ ತಯಾರಿಕೆಯನ್ನು ಸದುಪಯೋಗ ಪಡಿಸ್ಕೋಬಹುದು ಮತ್ತು ದುರುಪಯೋಗ ಪಡಿಸ್ಕೊಳ್ಳೋರು ಅದಾರ ಅನ್ನೋದನ್ನ ಕುರಿತು ಅಲ್ಲಿ ಸ್ಪಷ್ಟವಾಗಿ ಬರ್ದಾರ. ಈ ಅಣುಬಾಂಬನ್ನು ಹೆಂಗೆ ತಯಾರು ಮಾಡ್ತಾರಂದ್ರ, ಫಿಸಿಯನ್ ಮತ್ತು ಫಿಸಿಯನ್ ವಿಭಜನೆ, ಫ್ಯೂಷನ್ ಸಂಯೋಜನೆ, ಈ ಎರಡೂ ರೀತಿಲೇ ನಾವು ಅಣುಶಕ್ತಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಬಾರ್ದು. ಒಂದು ರೀತಿಲೇ ಇದೇ ಕ್ರಿಯೆಯನ್ನು ನಾವು ರಿಯಾಕ್ಟರ್ಗಳಲ್ಲಿ ಬಳಸಿದ್ರ ಅದು ಶಕ್ತಿಯನ್ನು ಕೊಡ್ತೈತಿ. ಇದೇ ಅಣುಬಾಂಬ್ ತತ್ವವನ್ನು ನಾವು ಜನರ ಮೇಲೆ ಬಾಂಬ್ ಹಾಕ್ಲಿಕ್ಕೆ ಬಳಸಿ, ಮುಗ್ಧ ಮಕ್ಕಳನ್ನ, ಜನರನ್ನು ಕೊಲ್ಲಲಿಕ್ಕೆ ಬಳಸಲಿಕ್ಕೂ ಬರ್ತೈತಿ. ಈ ವಿವೇಚನಾ ಶಕ್ತಿ ಬರಬೇಕಾತನ ನಮಗೆ ಆಧ್ಯಾತ್ಮಿಕ ಹಿನ್ನೆಲೆ ಬೇಕನ್ನುವಂಥದ್ದು ವಿಷಯ ಕುರಿತು ಶ್ರೀಗಳು ಈ ಪುಸ್ತಕದಲ್ಲಿ ಬೇರೆ ಬೇರೆ ಅಧ್ಯಾಯದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕುರಿತು ಉಲ್ಲೇಖ ಮಾಡ್ಯಾರ. ಮತ್ತೊಂದು ಅಧ್ಯಾಯ ಇದೆ, ಅದರಲ್ಲಿ ಹರ್ಬಿಂಜರ್ ಆಫ್ ಪೀಸ್ ಅಂತ ಹೇಳಿ, ಅಂದ್ರೆ ಶಾಂತಿಯ ಅಗ್ರದೂತ ಅಂತ ಹೇಳಿ. ಭಾರತ ಇಂದಿಲ್ ನಾಳೆ ಜಗತ್ತಿನ ಪ್ರಮುಖ ಅಥವಾ ಮುಖಂಡನಾಗಿ ಹೊರಗೆ ಬೀಳ್ತೈತಿ, ಹೊರಹೊಮ್ಮತೈತಿ ಅಂತ ಏನು ಹೇಳಿದ್ರು, ಅದು ಸೇನಾ ಶಕ್ತಿಯನ್ನು ಹಿಡಿದುಕೊಂಡು ಬೇರೆ ದೇಶಗಳನ್ನ ಮೇಲೆ ಆಕ್ರಮಣ ಮಾಡಿ ಬೇರೆ ಬೇರೆ ದೇಶಗಳನ್ನ ವಶಪಡಿಸಿಕೊಂಡು ಆ ರೀತಿ ಪ್ರಮುಖ ಆಕೈತೆ ಅಂತ ಹೇಳಿಲ್ಲ ಶ್ರೀಗಳು. ಯುದ್ಧ ಮಾಡಿ ಅಣುಶಕ್ತಿಯನ್ನು ಪ್ರಯೋಗ ಮಾಡಿ ನಾವು ಇಡೀ ಜಗತ್ತನ್ನು ಆಳ್ತೇವೆ ಅನ್ನೋ ದೃಷ್ಟಿಲೇ ಭಾರತ ಪ್ರಮುಖ ಆಗ್ತೈತೆ ಅನ್ನೋದು ಹೇಳಿಲ್ಲ. ಶಾಂತಿಯ ಅಗ್ರದೂತ ಅಂತ ಹೇಳಿ ಆಗಿ ಮಹಾಗುರು ಆಗ್ತೈತೆ ಅಂತ ಹೇಳಿ ಈ ಪುಸ್ತಕದಲ್ಲಿ ಅಲ್ಲಿ ಅವರು ಉಲ್ಲೇಖವನ್ನು ಮಾಡ್ಯಾರ. ಇಲ್ಲಿ ಹರ್ಬಿಂಜರ್ ಆಫ್ ಪೀಸ್ ಅಂದ್ರೆ ಶಾಂತಿಯ ಅಗ್ರದೂತ, ಜನರಿಗೆ, ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂತ ಮುಖಂಡನಾಗಿ ಭಾರತ ಹೊರಹೊಮ್ಮತೈತಿ ಹೊರತು ಶಕ್ತಿ ಪ್ರಯೋಗ ಮಾಡಿ ಅವರನ್ನ ವಶಪಡಿಸಿಕೊಂಡು ಅವರ ಮೇಲೆ ಬಲ ಪ್ರಯೋಗ ಮಾಡಿ ಅಥವಾ ಅವರಿಗೆ ಸಾಲ ಕೊಟ್ಟು ಸಾಲದೊಳಗೆ ಅವ್ರನ್ನ ಕೆಡಿವಿ ಈ ರೀತಿ ಭಾರತ ಮುಖಂಡ ಆಕೈತೆ ಅಂತೇಳಿ ಹೇಳಿಲ್ಲ. ಇನ್ನು ಮತ್ತೊಂದರಲ್ಲಿ ಬಹಳ ಮಹತ್ವದ ಒಂದು ವಿಷಯ, ಇಲ್ಲಿ ದ ಸನ್ ಅಂಡ್ ದಿ ಸಿ ಅಂತ ಹೇಳಿ ಒಂದು ಲೇಖನ ಇದೆ. ಅದರಲ್ಲಿ ಒಂದು ಅಧ್ಯಾಯ ಪೀಸ್ ಅಂಡ್ ಡೆಮಾಕ್ರಸಿಯಲ್ಲಿ ದ ಸನ್ ಅಂಡ್ ದಿ ಸಿ ಅಂದ್ರೆ ಆ ಸೂರ್ಯ, ಈ ಸಮುದ್ರ ಅಂತೇಳಿ ಒಂದ್ ಕಡೆ ನಾವು ಅನುವಾದ ಮಾಡಿದ್ದಿದೆ. ಸೂರ್ಯನ ಕಿರಣಗಳು, ಸೂರ್ಯ ಏನಾಗೈತೆ ಅಂದ್ರೆ ಅನೇಕ ಅಣುಬಾಂಬುಗಳು ಸರಣಿಯಲ್ಲಿ ಸಿಡಿತಾ ಬಂದಾವ ಎಷ್ಟೋ ವರ್ಷಗಳಿಂದ, ಅವು ಇನ್ನೂ ಮುಗಿದಿಲ್ಲ. ಈ ಸರಣಿ ಅಣುಬಾಂಬ್ ಸ್ಫೋಟ ಏನ್ ನಡೀತೈತಿ ಅದು ಸೂರ್ಯ ಅಂತ ಹೇಳಿ ಕಂಡು ಬಂತು. ನಮಗ ಕಂಡು ಬರ್ತಂಥದ್ದು ಒಂದೇ ಸೂರ್ಯ, ಇಂಥ ಎಷ್ಟೋ ಸೂರ್ಯಗಳು ಅದಾವ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾರೆ. ಈ ಸೂರ್ಯನಿಂದ ಕಾರ್ಕ್ ಅಂಡ್ ಸ್ಕ್ರೂ, ಆ ರೀತಿಯಲ್ಲಿ ಒಂದು ಕಾರ್ಕಿಗೆ ಸ್ಕ್ರೂ ಹೊಡೆದ್ರೆ ಹೆಂಗೆ ಹೊರಗೆ ಬರ್ತೈತಿ ಆ ರೀತಿಯಲ್ಲಿ ವಿದ್ಯುತ್ ಕಣಗಳು ಹೊರಹೊಮ್ಕೋತ ಬರ್ತಾವ ಭೂಮಿಗೆ. 3/4 ಪೃಥ್ವಿಯ 3/4 ನೀರಿದೆ, 1/4 ಮಾತ್ರ ಭೂಮಿ ಇದೆ. ಆ ಇಲೆಕ್ಟ್ರಾನ್ಗಳು ಬಂದು ಸಮುದ್ರಕ್ಕೆ ತಾಕಿದ ಮೇಲೆ ಅಲ್ಲೇನು ಶಕ್ತಿ ತಯಾರಾಕತಿ ಹೋಗ, ಅದನ್ನ ನಾವು ನಿಯಂತ್ರಣ ಮಾಡಿದ್ರ ಜಗತ್ತು ಸುಭಿಕ್ಷವಾಗಿರಲು ಸಾಧ್ಯ ಐತೆ ಅಂತೇಳಿ. ಅದು ಹೆಂಗ್ ಮಾಡ್ಬೇಕನ್ನೋ ಕುರಿತು ಈ
ಸನ್ ಅಂಡ್ ದಿ ಸಿ ಅನ್ನುವಂಥ ಲೇಖನದಲ್ಲಿ ಸ್ಪಷ್ಟ ಹೇಳ್ಯಾರ. ಅದರಲ್ಲಿಯೂ ಪ್ರಗತಿಪರ ರಾಷ್ಟ್ರಗಳು ಅಂದ್ರೆ ಇತ್ತೀಚೆಗೆ ಮಾತ್ರ ಏನು ಸ್ವಾತಂತ್ರ್ಯ ಸಿಕ್ಕಿದೆ, ಅವ್ರು ಬರೆದಂಥದ್ದು 1960, ಒಂದು 10-12 ವರ್ಷ ಸ್ವಾತಂತ್ರ್ಯ ಇತ್ತೀಚೆಗೆ ಸಿಕ್ಕಂತ ಪ್ರಗತಿಪರ ರಾಷ್ಟ್ರಗಳು ಅವು ಇನ್ನೂ ಚೇತರಿಸಿಕೊಂಡಿಲ್ಲ, ಅವು ಇನ್ನೂ ಮೇಲೆ ಬಂದಿಲ್ಲ, ಅವುಗಳು ಅನ್ನ ಆಹಾರ ವಸತಿ ಔಷಧಿ ಕೊಡೋದಕ್ಕನ್ನ ಅವ್ರಲ್ಲಿ ದುಡ್ಡಿಲ್ಲ. ಅಂತ ರಾಷ್ಟ್ರಗಳು, ಪ್ರಗತಿಪರ ರಾಷ್ಟ್ರಗಳು ನೈಸರ್ಗಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸ್ಕೋಬೇಕಂತೇಳಿ ಶ್ರೀಗಳು ಈ ಪುಸ್ತಕದಲ್ಲಿ ಬರೆದಾರ. ಅದರಲ್ಲಿಯೂ ಭಾರತವನ್ನು ಕುರಿತು. ಇದರಿಂದ ಏನಾಕೈತಿ, ಜನರಿಗೆ, ಕೈಗಾರಿಕೆಗಳಿಗೆ, ಒಕ್ಕಲುತನಕ್ಕ, ಔಷಧಿಯ ಕಾರಣಗಳ ಸಲುವಾಗಿ ನಾವು ಶಕ್ತಿಯನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಅದನ್ನು ಬಳಸಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಈ ಯುರೇನಿಯಂ ಅನ್ನ ತೆಗೆದುಕೊಂಡು ಬಾಂಬ್ ತಯಾರು ಮಾಡಿ ಅವುಗಳನ್ನ ರಿಯಾಕ್ಟರ್ಗಳಲ್ಲಿ ಬಳಸಿ ಶಕ್ತಿಯನ್ನ ಉತ್ಪನ್ನ ಮಾಡುವ ಬದಲು ಬಾಂಬ್ ತಯಾರು ಮಾಡಿ ಮತ್ತೊಬ್ಬರ ಮೇಲೆ ಹಾಕ್ಲಿಕ್ಕೆ ಬಳಸುವಂತ ಒಂದು ಹಾದಿ ಮೇಲೆ ಏನು ಜಗತ್ತಿನ ಅನೇಕ ರಾಷ್ಟ್ರಗಳು ನಡೆದು, ಇದು ಒಬ್ಬ ಮಾಡಿದ ತಪ್ಪಿಗೆ ಅವನು ಪಶ್ಚಾತ್ತಾಪ ಪಟ್ಟ. ಯಾರು ಅಣುಬಾಂಬನ್ನು ಕಂಡು ಹಿಡಿದ ಅವನು ಕೊನೆಗೆ ತನ್ನ ಕೊನೆಗಾಲದೊಳಗೆ ನಾ ಇನ್ನು ಕಂಡು ಹಿಡಿಬಾರ್ದಿತ್ತು ಅಂತೇಳಿ ಪಶ್ಚಾತ್ತಾಪ ಪಟ್ಟ. ಇದನ್ನ ಮತ್ತೊಬ್ಬರ ಮೇಲೆ ಬಳಸಿ ಏನ ತಮ್ಮ ಪ್ರಭುತ್ವವನ್ನ ಅವರು ಪ್ರತಿಷ್ಠೆಯನ್ನ ಹಿಡ್ಕೋಬೇಕಂತಾರು. ಇದರ ವಿರುದ್ಧ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ದಿ ಸನ್ ಅಂಡ್ ದಿ ಸಿ ಅನ್ನುವಂತ ಇದರಲ್ಲಿ ಬರೆದ್ರು. ಇದ್ರೊಳಗ ಭಾರತವನ್ನು ಕುರಿತು ಬರೆದದ್ದನ್ನು ನೋಡಿದ್ರ, ಈ ಥೋರಿಯಂ ಅನ್ನುವಂತ ಒಂದು ಐಸೋಟೋಪ್, ಯುರೇನಿಯಂ ಮುಂದಿನ ಸರಣಿ ಅಂದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ದಲ್ಲಿ ಯುರೇನಿಯಂ ಒಂದು ದಿವಸ ಮುಗಿತು ಅಂದ್ರ, ಡೀಸೆಲ್ ಪೆಟ್ರೋಲ್ಗಳು ಒಂದು ದಿವಸ ಮುಗಿತು ಅಂದ, ಕಲ್ಲಿದ್ದಲು ಒಂದು ದಿವಸ ಮುಗಿತು ಅಂದ್ರೆ ಮುಂದೆ ಏನನ್ನು ಪ್ರಶ್ನೆ ಬರ್ತೈತಿ. ಆವಾಗ ಥೋರಿಯಂ ಎಲಿಮೆಂಟ್ ಅನ್ನುವುದು ನಮಗೆ ಸಿಕ್ಕಿದೆ. ಅದು ಭಾರತ 70% ಥೋರಿಯಂ ಅನ್ನ ಒಳಗೊಂಡಿದೆ, ಭಾರತ ಮಾತ್ರ. ಅನೇಕ ರಾಷ್ಟ್ರಗಳು ಏನ್ ಮಾಡಿದ್ವಿ ಅಂದ್ರೆ, ಜಪಾನ್ ಅಂತ ರಾಷ್ಟ್ರಗಳು ಈ ಥೋರಿಯಂ ಅನ್ನ ಬಳಸಿ ರಿಯಾಕ್ಟರ್ಗಳನ್ನ ಚಲನೆ ಮಾಡ್ಲಿಕ್ಕೆ ಸಾಧ್ಯವೇ ಅಂತೇಳಿ ಮಾಡಿ ಪ್ರಯತ್ನ ಮಾಡಿ ಸಾಕಷ್ಟು ದುಡ್ಡು ಹಾಕಿ ಕೈ ಸುಟ್ಕೊಂಡು ಬಿಟ್ಬಿಟ್ಟು ಜಪಾನ್ ಅಂತ ದೇಶ ಸಹಿತಕ್ಕೆ ಹಿಂದೆ ಸರಿತು. ಇದು ಸಾಧ್ಯ ಇಲ್ಲ, ಇದು ಅಷ್ಟು ಫಿಸಿಬಲ್ ಅಲ್ಲ ಅಂತೇಳಿ. ಆದ್ರೆ ಭಾರತ ಮಾತ್ರ ಏನ್ ಮಾಡ್ತಾ ಅಂದ್ರೆ ಈ ಪ್ರಯೋಗವನ್ನು ಮುಂದುವರಿಸಿಕೊಂಡು ಬಂದು 3ನೇ ಹಂತದಲ್ಲಿ ತಾವು ಕೆಲವು ತಿಂಗಳ ಹಿಂದೆ, ಕೆಲವು ದಿವಸಗಳ ಹಿಂದೆ ನೋಡಿರ್ಬೇಕು, ಮದ್ರಾಸ್ದಲ್ಲಿ ಕಲ್ಪಕಂ ಅನ್ನುವಂಥದ್ದಲ್ಲಿ ರಿಯಾಕ್ಟರ್ಗಳು ಶುರುವಾದವು. ಇಲ್ಲಿ ಅವರು ಥೋರಿಯಂ ಅನ್ನು ಬಳಸಿಕೊಂಡು, ಅಂದ್ರೆ ಜಗತ್ತಿನಲ್ಲಿ ರಷ್ಯಾ ನಂತರ ಭಾರತ ಮಾತ್ರ ಈ ಶಕ್ತಿಯನ್ನು ಬಳಸಲಿಕ್ಕೆ ಸಾಧ್ಯ ಮಾಡಿಕೊಂಡಂತ ದೇಶ. ಅದು ಥೋರಿಯಂ ಅನ್ನ ನಾವು ಪರಿಗಣನೆ ಮಾಡಿದೀವಿ ಅಂದ್ರ ರಷ್ಯಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ ಭಾರತ. ಇಲ್ಲಿ ಏನ್ ಮಾಡ್ತಿತ್ತಂದ್ರೆ, ಆ ರಿಯಾಕ್ಟರ್ 400 ವರ್ಷ ಇಡೀ ಭಾರತಕ್ಕೆ ಉಚಿತ ವಿದ್ಯುತ್ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ರಿಯಾಕ್ಟರ್ದಿಂದ ಸಾಧ್ಯ ಆಯ್ತು. ಇದನ್ನ ಶ್ರೀಗಳು ಅಂಕಿ ಸಂಖ್ಯೆ ಸಮೇತ 1960ರಲ್ಲಿ ಈ ಪೀಸ್ ಅಂಡ್ ಡೆಮಾಕ್ರಸಿಯಲ್ಲಿ ಇದನ್ನು ಬರೆದಾರ. ಅದು ಇವತ್ತಿಗೆ ಭಾರತೀಯ ವಿಜ್ಞಾನಿಗಳು, ಸಂಶೋಧಕರು ಇದನ್ನ ಪ್ರಾಯೋಗಿಕವಾಗಿ ಮೊನ್ನೆ ಆರಂಭ ಮಾಡಿದ್ರು. 400 ವರ್ಷಗಳವರೆಗೂ ಭಾರತೀಯರು ಯಾವುದೇ ರೀತಿಯ ವಿದ್ಯುತ್ ಬಿಲ್ ಕೊಡೋದು ಅವಶ್ಯಕತೆ ಇಲ್ಲ, ಅಷ್ಟು ಸಾಕಷ್ಟು ವಿದ್ಯುತ್ ಶಕ್ತಿಯಲ್ಲಿಂದ ಬರ್ತೈತಿ. ಕೆಲವು ವರ್ಷಗಳ ಹಿಂದೆ, ಸುಮಾರು 20 ವರ್ಷಗಳ ಹಿಂದೆ ನೀವು ನೋಡಿರ್ಬೇಕು, ಈ ರಾಯಚೂರು ಪ್ಲಾಂಟ್ ಅದು ಬಂದ್ ಬಿತ್ತು. ಯಾಕೆ ಬಂದ್ ಬಿತ್ತು ಅಂದ್ರೆ, ಕಲ್ಲಿದ್ದಲು ಬೇರೆ ಕಡೆಯಿಂದ ಬರಬೇಕಿತ್ತು, ನಮ್ಮಲ್ಲಿ ಇಲ್ಲ, ಆಸಾಂ ಕಡೆಯಿಂದ ಕಲ್ಲಿದ್ದಲು ಬರ್ಬೇಕಾದ್ರೆ ರಿಯಾಕ್ಟರ್ ಇಲ್ಲ, ರಿಯಾಕ್ಟರ್ ಶುರು ಆದಾಗ ಕಲ್ಲಿದ್ದಲು ಸಪ್ಲೈ ಇಲ್ಲ. ಅಂದ್ರ ಈ ಅಂಕಿ ಸಂಖ್ಯೆಯನ್ನು ಅವರು ಈ ಪುಸ್ತಕದಲ್ಲಿ ಕೊಟ್ಟಾರ. ಎಷ್ಟು ಟನ್ ನಾವು ಕಲ್ಲಿದ್ದಲು ಸುಟ್ಟಿವ ಅಂತಂದ್ರ ಎಷ್ಟು ಶಕ್ತಿ, ಅಶ್ವಶಕ್ತಿ ನಮ್ಗೆ ಶಾಖ ಶಕ್ತಿ ಸಿಗ್ತೈತೆ ಅನ್ನೋದು. ಅದೇ ರೀತಿ ಡೀಸೆಲ್, ಪೆಟ್ರೋಲ್, ಬೇರೆ ಬೇರೆ ತೈಲಗಳನ್ನು ಬಳಸಿದ್ರ ಎಷ್ಟು ಶಕ್ತಿ ಸಿಗ್ತೈತೆ ಅಂತೇಳಿ, ಯುರೇನಿಯಂ ಬಳಸಿದ್ರೆ ಎಷ್ಟು ಶಕ್ತಿ ಪುಸ್ತಕದಲ್ಲಿ ಬರೆದಾರ. ಫೀಡರ್ ಕುರಿತು ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡ್ಯಾರ. ಇದೇ ಫೀಡರ್ಗಳನ್ನ ನಾವು ಕಲ್ಪದಲ್ಲಿ ತಮಿಳುನಾಡಿನಲ್ಲಿ ಆರಂಭವಾದನ್ನ ನಾವು ನೋಡಿದ್ವಿ. ಯುರೇನಿಯಮದ ನಂತರ ಅತಿ ಹೆಚ್ಚು ಅನುಕೂಲಕರ, ಅದು ಸ್ವಲ್ಪ ಕಾಸ್ಟ್ ಹೆಚ್ಚಾಕೈತಿ, ಯಾಕಂದ್ರೆ ಅವುಗಳ ಅಣು ರಚನೆ ಆ ರೀತಿ ಇದೆ. ಇದನ್ನ ಕುರಿತು ಒಂದು ವೇಳೆ ನಾವು ಉಪಯೋಗ ತಗೊಂಡಿವಿ ಅಂತಂದ್ರ, ಯುರೇನಿಯಮದ ನಂತರ ಹೆಚ್ಚು ಅನುಕೂಲಕರ ನಮಗೆ ಇಂಧನ ಯಾವ್ದಂದ್ರ ಅಣು ಇಂಧನ ಅಂದ್ರ ಥೋರಿಯಂ. ಭಾರತ ಮಾತ್ರ ಜಗತ್ತಿನಲ್ಲಿ ಹೆಚ್ಚು ಹೊಂದಿದೆ, ಮತ್ತು ಅದನ್ನ ನಾವು ಮಾತ್ರ ಬೆಳೆಸ್ಕೊಂಡಿವಿ ಅಂದ್ರ ಈ ರೀತಿ ಜಗತ್ತಿನಲ್ಲಿ ಭಾರತ ಪ್ರಮುಖವಾಗಿ ಮುಖಂಡನಾಗಿ ಹೊರಹೊಮ್ಮುತ್ತದೆ ಅಂತ ಬರ್ದಾರ. ಈ ಪುಸ್ತಕದಲ್ಲಿ ಶ್ರೀಗಳು ಇವತ್ತಿನ ಆಧುನಿಕ ಶಸ್ತ್ರಗಳ ಕುರಿತು ಬರ್ದಾರ. ICBM ಅಂತೇಳಿ, ಇಂಟ್ರಾ ಕಾಂಟಿನೆಂಟಲ್ ಬ್ಯಾಲಾಸ್ಟಿಕ್ ಮಿಸೈಲ್ಸ್ ಅಂತೇಳಿ ಈ ಶಬ್ದವನ್ನು ಸ್ಪಷ್ಟವಾಗಿ ಅವ್ರು ಬರ್ದಾರ. ಡ್ರೋನ್ಗಳ ಬರ್ದಾರ. ಅಷ್ಟೇ ಅಲ್ಲ, ಇವತ್ತಿಗೆ ಪ್ರಚಲಿತ ಏನಿದೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಇದನ್ನು ಕುರಿತು ಸತ್ಯಕ್ಕೆ ಈ ಪುಸ್ತಕದಲ್ಲಿ ಅವತ್ತೇ ಬರ್ದಾರ, ಉಲ್ಲೇಖ ಮಾಡ್ಯಾರ. ಅಂದ್ರೆ ಭಾರತಕ್ಕೆ ಮತ್ತು ಜಗತ್ತಿನ ಹಿಂದುಳಿದ ರಾಷ್ಟ್ರಗಳು, ಪ್ರಗತಿಪರ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು ಅನ್ನಕ್ ಬರಂಗಿಲ್ಲ, ಯಾಕಂದ್ರೆ ನಮ್ಮನ್ನು ಬಡ ರಾಷ್ಟ್ರ ಅಂತೇಳಿ ಕರ್ಕೋತಿದ್ವಿ. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ನಾವು ಅನೇಕ ರೀತಿಯಲ್ಲಿ ಬಡವರಲ್ಲ.
ನಮ್ಮನ್ನ ದೋಚಿಕೊಂಡು ಹೋದವ್ರು ಶ್ರೀಮಂತರಾಗ್ಯಾರ. ಆದ್ರೂ ನಮ್ಮಲ್ಲಿ ಇನ್ನ ಸಂಪನ್ಮೂಲಗಳು ಉಳ್ದಾವ್, ನಾವ್ ಇನ್ನೂ ಬಡವರಲ್ಲ. ನಮ್ಮ ಬುದ್ಧಿಮತ್ತೆ ಏನಾಗೈತೆ ಅಂದ್ರೆ ಭಾರತದಲ್ಲಿ ಬಳಸಲ್ಪಡದೆ ವಿದೇಶಕ್ಕೆ ಹೋಗಿ ಬಳಸಲ್ಪಡ್ತಾ ಇದೆ. ಇಲ್ಲಿ ಸಾಲಿ ಕಲಿದು ಅದನ್ನು ಉಪಯೋಗ ಬೇರೆ ರಾಷ್ಟ್ರಗಳ ತಗೊಂಡು ನಾವು ಇನ್ನೂ ಟೆಕ್ನಿಕಲ್ ಹಿಂದುಳಿದೇವೆ ಅಂತೇಳಿ ರಷ್ಯಾದಿಂದ ನಾವು ಕೆಲವೊಂದು ಟೆಕ್ನಾಲಜಿ ತಗೋಬೇಕಾಯ್ತು. ನಮ್ಮ ತಂತ್ರಜ್ಞಾನಕ್ಕೆ ತಕ್ಕಂತೆ ಸಂಬಳ ಗೌರವ ಇಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಇಲ್ಲಿಯ ತಂತ್ರಜ್ಞಾನ ಹೊರಗೇನು ಹೋತು. ಇದರಿಂದ ನಮ್ಮ ತಂತ್ರಜ್ಞಾನ ಹಿಂದುಳಿತು. ಆದ್ರ ತಂತ್ರಜ್ಞಾನದ ಕೊರತೆಯಿಂದ ನಾವು ಬಡವರಂತ ಆಗ್ಬಾರ್ದು. ನಮ್ಮಲ್ಲಿ ಅದನ್ನ ಬಳಸುವಂತ ಶಕ್ತಿ ಸಾಮರ್ಥ್ಯ ಬೇಕಾತಂದ್ರೆ ನಮ್ಮಲ್ಲಿ ರಾಷ್ಟ್ರ ಧರ್ಮ ಅನ್ನುವಂಥದ್ದು ಬರಬೇಕು. ಆ ರಾಷ್ಟ್ರ ಧರ್ಮವನ್ನ ಅನ್ನುವಂಥ ಈ ವಿಷಯ ನಮಗ ಸಿಗ್ಬೇಕಾತಂದ್ರ ನಮ್ಮಲ್ಲಿ ತಂತ್ರಜ್ಞಾನ ಬೆಳಿತೈತಿ, ಒಕ್ಕಲ್ತನ ಬೆಳಿತೈತಿ. ಆಹಾರ ಸಲುವಾಗಿ ನಾವು ಬೇರೆದವ್ರಿಗೆ ಕೈ ಚಾಚೋದು ಅವಶ್ಯಕತೆ ಇಲ್ಲ. ಕೆಲವು ವರ್ಷಗಳ ಹಿಂದೆ ನಾವು ನೋಡಿದ್ವಿ, ಬೇರೆ ಬೇರೆ ರಾಷ್ಟ್ರಗಳಿಂದ ವಿದ್ಯುತ್ ಶಕ್ತಿಯನ್ನು ಖರೀದಿ ಮಾಡುವಂತ ಪರಿಸ್ಥಿತಿ ಬಂತು ಭಾರತಕ್ಕೆ. ಇಲ್ಲಿ ನಾವು 7 ರೂಪಾಯಿ ಒಂದು ಯೂನಿಟ್ ಕೊಟ್ಟಿವಿ ಅಂದ್ರೆ 20 ರೂಪಾಯಿ ಒಂದು ಯೂನಿಟ್ ಕೊಡಬೇಕಾದಂತ ಪರಿಸ್ಥಿತಿ. ಸಣ್ಣ ಸಣ್ಣ ರಾಷ್ಟ್ರಗಳು ನಮಗ ವಿದ್ಯುತ್ ಶಕ್ತಿಯನ್ನು ಕೊಡುವುದ ಸಾಲ ಅಂತೇಳಿ ಕೊಡುವಂತ ಪರಿಸ್ಥಿತಿ ಬಂದಿತ್ತು. ಇದಕ್ಕೆ ಕಾರಣ ಅಂದ್ರ ನಮ್ಮ ಟೆಕ್ನಾಲಜಿಯನ್ನ ನಾವು ಡೆವಲಪ್ ಮಾಡ್ಕೋತಾ ಇಲ್ಲ. ಈ ರೀತಿ ಶ್ರೀಗಳು ಈ ಡೆಮಾಕ್ರಸಿ ಕುರಿತು ಒಂದ್ ಕಡೆ ಶಾಂತಿ, ಅದು ಡೆಮಾಕ್ರಸಿನ ಪ್ರಜಾಪ್ರಭುತ್ವದಿಂದ ಮಾತ್ರ ಸಿಗ್ತೈತಿ. ಸೇನಾಡಳಿತದಿಂದ ಅಣ್ವಸ್ತ್ರಗಳಿಂದ ಶಾಂತಿ ಸ್ಥಾಪನೆ ಸಾಧ್ಯ ಇಲ್ಲ ಅಂತ ಹೇಳಿ ಬರೆದ್ರು. ಪ್ರಜಾಪ್ರಭುತ್ವದ ಇತಿಹಾಸ ಕುರಿತು ಬರ್ಕೋತ ಬಂದ್ರು. ಇಲ್ಲಿ ಅವರು ಪ್ಲೇಟೋನ್ ಕುರಿತು ಬರೀತಾರ, ಅರಿಸ್ಟಾಟಲ್ ಕುರಿತು ಬರೀತಾರ. ನಿಯಮಗಳು ಹೆಂಗ್ ತಯಾರದು ಸುಮಾರು 17 ಶತಮಾನ ನಂತರ 18ನೇ ಶತಮಾನದಲ್ಲಿ ಮಾತ್ರ ಕೆಲವರು ಪ್ರಪೋಸ್ ಮಾಡಿದ್ರು. ಅಂದ್ರ ಅಂತಾರಾಷ್ಟ್ರೀಯ ಕಾನೂನುಗಳು ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಸಂಘ ಸಂಸ್ಥೆಗಳು ಬೇಕು. ಎಲ್ಲಾ ರಾಷ್ಟ್ರಗಳು ಒಂದುಗೂಡಿದಾಗ ಮಾತ್ರ ಈ ಶಾಂತಿ ಮತ್ತು ಪ್ರಜಾಪ್ರಭುತ್ವ ಸಾಧ್ಯ. ಇಲ್ಲಾದ್ರೂ ಒಬ್ಬರ ಮೇಲೆ ಒಬ್ಬರು ಬರೀ ಬಾಂಬ್ ಹಾಕೋದು, ದೋಚೋದು, ಜಗಳ ಹಚ್ಚೋದು, ಸಾಲ ಕೊಡೋದು ಇದೆಲ್ಲ ಯಾಕೆ ನಡೀತಿತ್ತು ಅಂದ್ರ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋರು ಮತ್ತು ಅವುಗಳನ್ನ ಮಾರಾಟ ಮಾಡೋರಿಗೆ ಒಂದು ಉದ್ಯೋಗ ಬೇಕು. ಆ ಉದ್ಯೋಗ ಸಲುವಾಗಿ ಯುದ್ಧಗಳನ್ನ ಅವ್ರು ಸೃಷ್ಟಿ ಮಾಡ್ಕೊತ ಹೋಗ್ತಾರೆ. ಹಳೆಯ ಸಾಮಾನುಗಳನ್ನ ಮಾರುದು, ಅವುಗಳ ಯುದ್ಧ ಮಾಡಕ್ ಹಚ್ಚೋದು, ಸಾಲ ಕೊಡೋದು, ಅವಳಿಗೆ ಪ್ರೇರಣೆ ಮಾಡೋದು, ಕೊನೆಗೆ ಹಿಂದೆ ಸರ್ಕೊಂಡ್ಬಿಡೋದು, ತಮ್ಮಲ್ಲಿಯ ಉನ್ನತ ಶ್ರೇಣಿಯ ಆಯುಧಗಳನ್ನ ತಯಾರು ಮಾಡ್ಕೊಳ್ಳೋದು. ಅಂದ್ರೆ ಈ ರೀತಿ ಅದೊಂದು ವ್ಯಾಪಾರ ಉದ್ಯೋಗಕ್ಕೆ ಈ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗಿದೆ. ಇದರಲ್ಲಿ ರಾಷ್ಟ್ರಭಕ್ತಿ ಇಲ್ಲ, ತಮ್ಮ ದೇಶವನ್ನು ಉಳಿಸ್ಕೋಬೇಕನ್ನುವಂತ ಭಾವನೆನೂ ಇಲ್ಲ. ಆ ವ್ಯಾಪಾರೀಕರಣಕ್ಕೆ ನಮ್ಮನ್ನು ಬಲಿಪಶಿ ಮಾಡಕ್ ಹೊಂಟಾರ ಅನ್ನೋದು ಈ ಶ್ರೀಗಳು ಸ್ಪಷ್ಟವಾಗಿ ಅಲ್ಲಿ ಬರೀತಾರ. ಅಷ್ಟೇ ಅಲ್ಲ, ಭಾರತ ಆಕ್ರಮಣ ಇವತ್ತಿನವರೆಗೂ ಯಾರ ಮೇಲೂ ಮಾಡಿಲ್ಲ ಮತ್ತು ಅದು ಎಲ್ಲಿಯೂ ಸೋತಿಲ್ಲ. ಒಂದ್ ಕಡೆ ಮಾತ್ರ ಪ್ರಸ್ತಾಪ ಆತು, ಚೈನಾದಲ್ಲಿ ನಾವು ವಾರದಲ್ಲಿ ಸೋತೆವು ಅನ್ನುವಂತ ಒಂದು ಅಪಶಬ್ದ ಬಂತು. ಬಟ್ ಅದ್ರ ಹಿನ್ನೆಲೆ ಬೇರೆ ಇದೆ, ಅದನ್ನು ವೈಯಕ್ತಿಕ ಮಾತಾಡಬಹುದು. ಭಾರತದ ಸೈನಿಕರು ಎಂದೂ ಸೋತಿಲ್ಲ. ಯಾಕಂದ್ರೆ ಯೋಗಿಗಳು ಮತ್ತು ಯೋಧರು ಅವಳಿ ಜವಳಿ ಅಂತೇಳಿ ನಾವು ಗೌರವವನ್ನು ಕೊಡ್ತೇವೆ. ಮೊದಲು ಹುಟ್ಟಿದ್ದ ಯೋಗಿ, ಯಾಕಂದ್ರೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇರೆ ಬೇರೆ ಕಡೆ ಶ್ರೀಗಳು ಉಲ್ಲೇಖ ಮಾಡ್ಯಾರ. ಯಾರೂ ಇರ್ಲಿಲ್ಲ ಅಂದ್ರೂ ಸತ್ಪುರುಷರು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅದಾರ ಅನ್ನುವಂತ ನೆಮ್ಮದಿ ನಮ್ಮಲ್ಲಿದೆ. ಆ ಸಾಮರ್ಥ್ಯಕ್ಕಿಂತ ಮತ್ತೆ ಹೆಚ್ಚಿನ ಸಾಮರ್ಥ್ಯ ನಮಗೆ ಬೇಡ. ಬಟ್ ಇದು ಕೇವಲ ಭಾರತಕ್ಕಷ್ಟೇ ಸೀಮಿತ ಆಗಬಾರ್ದು, ಎಲ್ಲಾ ನಂದಮೆಂದ ರಾಷ್ಟ್ರಗಳಿಗೂ ಆ ಸತ್ಪುರುಷರು ಸಹಾಯ ಮಾಡ್ಲಿ ಅನ್ನುವಂಥದ್ದು ಶ್ರೀಗಳ ಒಂದು ಉದ್ದೇಶ ಅಂತ ಹೇಳಿ ಅವ್ರು ದಿವ್ಯ ದೇವಾಲಯವನ್ನ ಕಟ್ಟಿದ್ರು. ಅಲ್ಲಿ ಪ್ರವೇಶಕ್ಕೆ ಏನು ನಿಯಮಗಳನ್ನ ಇಟ್ರು, ಅದರ ಸದುಪಯೋಗ ಆಗ್ಲಿ ಅಂತ ಹೇಳಿ, ಜಾತ್ಯತೀತವಾಗಿ ರಾಷ್ಟ್ರಾತೀತವಾಗಿ ಅದರ ಉಪಯೋಗ ಬೀಳಲಿ ಅಂತ ಹೇಳಿ ಈ ದಿವ್ಯ ದೇವಾಲಯನ ಕಟ್ಟಿಸಿದ್ದು. ಮತ್ತು ಪೀಸ್ ಅಂಡ್ ಡೆಮಾಕ್ರಸಿಯಲ್ಲಿ ಅದನ್ನ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡ್ಯಾರ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ ಈ ಪೀಸ್ ಅಂಡ್ ಡೆಮಾಕ್ರಸಿಯಲ್ಲಿ. ಬುದ್ಧಿ, ಭಾವನೆ ಮತ್ತು ಮೂರರ ಒಂದು ಸಮ್ಮಿಶ್ರಣವನ್ನು ಕೊಡ್ತಾರ. ಭಾಷೆ, ಇವು ಮೂರರ ಒಂದು ಸಮನ್ವಯತೆಗಳು ಯಾವ ರೀತಿ ಇರಬೇಕು ಅನ್ನೋದು ಶ್ರೀಗಳು ಇಲ್ಲಿ ಬರೀತಾರ. ಭಾಷೆ, ಮಾತು, ಬುದ್ಧಿ, ವಿವೇಚನಾ ಶಕ್ತಿ ಮತ್ತು ಭಾವನೆ. ಅಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಒಂದು ಇದನ್ನ ನೋಡಿದ್ರೆ ಮಾನವ ಧರ್ಮ, ಮಾನವತೆ ಇದನ್ನ ಕುರಿತು ಒಂದು ಭಾವನೆ. ಇವು ಮೂರರ ನಡುವೆ ಯಾವ ರೀತಿ ಒಂದು ಸಂಯೋಜನೆ ಇರಬೇಕು ಅನ್ನೋದನ್ನ ಕುರಿತು ಈ ಪುಸ್ತಕದಲ್ಲಿ ಬರೆದ್ರು. ಒಂದು ಉದಾಹರಣೆಯನ್ನು ಕೊಡ್ತಾರೆ ಬೇರೆ ಕಡೆ. ಹಿಟ್ಲರ್ ಏನ್ ಮಾಡಿದ್ದ, 1,000 ನಿರಪರಾಧಿ ಮಕ್ಕಳನ್ನ ಹಿಡಿದಿಟ್ಟಿದ್ದ. ಹಿಟ್ಲರ್ ಯುದ್ಧದೊಳಗ ಮುಂದೆ ಅವನ ರೂಮ್ನಾಗಿದ್ದ, ಅವನ ಕಮಾಂಡರ್ ಒಳಗೆ ಹೋದ. ಈ 1000 ಮಕ್ಕಳನ್ನ ಏನ್ ಮಾಡ್ಲಿ ಅಂತ ಕೇಳಿದ. ಅವ ಹಿಟ್ಲರ್ ಒಂದು ಆಜ್ಞೆ ಮಾಡಿದ. ಆಜ್ಞೆ ಮಾಡ್ಬೇಕಂತಂದ್ರ ಕೆಮ್ಮು ಬಂತವ್. ಇವ ಕಮಾಂಡರ್ ಏನ್ ಮಾಡಿದ ಅಂದ್ರ ಪ್ರತಿ ಸಲ ಇವ ಇದ ಆಜ್ಞೆ ಕೊಡ್ತಾನಂತೇಳಿ ಅವ್ನಿಗೆ ರೂಢಿ ಬಿದ್ದಿತ್ತು, ಅವ್ನಿಗೆ ಚಟ ಬಿದ್ದಿತ್ತು. ಅವ ಹಿಂಗ ಆರ್ಡರ್ ಕೊಟ್ಟಾನಂತ ತಿಳ್ಕೊಂಡು ಏನೂ ವಿವೇಚನೆ ಮಾಡದೆ ಭಾಷೆ, ಬುದ್ಧಿ ಮತ್ತು ಭಾವನೆಗಳ
ಒಂದು ಸಮನ್ವಯ ಇರ್ಲಾರ್ದಂತ ಕಮಾಂಡರ್ ಏನ್ ಮಾಡಿಬಿಟ್ಟ, ಹೊರಗೆ ಹೋಗಿ 1,000 ಮಕ್ಕಳನ್ನ ಗುಂಡಾಕಿ ಬಂದ್ಬಿಟ್ಟ. ನೀವು ಹಿಟ್ಲರ್ ಹೊರಗೆ ಬಂದು ನೋಡಿದ ಹಿಂಗ್ಯಾಕ್ ಮಾಡಿದ ಅಂತ ಹೇಳಿ. ಅವ ಇಲ್ಲ, ನೀವು ಪ್ರತಿ ಸಲ ಆರ್ಡರ್ ಹಿಂಗ ಕೊಡ್ತೀರಿ, ನನಗೂ ಚಟ ಬಿದ್ದೈತಿ, ನಾ ಅದನ್ನ ಕೇಳ್ಕೊಂಡು ಅವನನ್ನ ಇದನ್ನ ಆದ್ಯ ಪಾಲಿಸ್ಬಿಟ್ನಿ ಅಂತ ಹೇಳಿ. ಆದ್ರೆ ಅವಾಗ ಹಿಟ್ಲರ್ ಏನ್ ಮಾಡಿದಂದ್ರ ಫ್ರೀ ದೆಮ್ ಅಂತ ಹೇಳಿ ಆರ್ಡರ್ ಮಾಡಿದ್ದ. ಫ್ರೀ ಅನ್ಬೇಕಾರ ಅವಂಗ ಕೆಂಪ್ ಬಂತು. ಇವ್ ಏನ್ ತಿಳ್ಕೊಂಡ ಕಮಾಂಡರ ಫೈರ್ ದಮ್ ಅಂತ ಹೇಳಿ ತಿಳ್ಕೊಂಡು ಅಷ್ಟ್ರನ್ನು ಕೊಂದ್ಬಿಟ್ಟ. ಅಂದ್ರ ಭಾಷೆ, ಬುದ್ಧಿ ಮತ್ತು ಭಾವನೆಗಳ ನಡಬರ್ಕ ಇಂಥ ಅಚಾತುರ್ಯ ಘಟನೆಗಳು ನಡೀತಾವ, ಸಾಮಾನ್ಯವಾದ ಕೊರತೆ ಅಂತ ಹೇಳಿ ಒಂದ್ ಕಡೆ ಉದಾಹರಣೆಗಳನ್ನ ಕೊಟ್ರು. ಇನ್ನ ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಕೆಲವು ವ್ಯಕ್ತಿಗಳ ನಡಬರ್ಕ ಅಲ್ಲ, ಕೆಲವು ಕುಟುಂಬಗಳ ನಡಬರ್ಕ ಅಲ್ಲ, ಒಂದು ರಾಷ್ಟ್ರಕ್ಕೆ ಮಾತ್ರ ಸೀಮಿತ ಅಲ್ಲ. ರಾಷ್ಟ್ರಗಳ ನಡಬರ್ಕನು ಈ ಸಹಬಾಳ್ವೆ ಅನ್ನೋದು ಇರ್ಬೇಕು ಅನ್ನೋದು. ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಸಹಬಾಳ್ವೆ. ನಾವು ಕೊಟ್ಟು ತಗೊಂಡು ಮಾಡಬೇಕು, ಸಾಲ ಸೋಲನ್ನು ಕೊಡ್ತೇವೆ, ತಗೋತೇವೆ, ಮುಟ್ಟಿಸ್ತೇವೆ, ಒಬ್ಬರಿಗೊಬ್ಬರಿಗೆ ಹಂಚಿಕೊಳ್ಳುವಂತ ಒಂದು ಭಾವನೆ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯದ ಗೂಢಚರ್ಯ ವ್ಯವಸ್ಥೆ ಏನಿದೆ ಮತ್ತು ಶಸ್ತ್ರಗಳ ನಿಯೋಜನೆ, ಇದು ವ್ಯಕ್ತಿ, ಸಮಾಜ ಮತ್ತು ರಾಷ್ಟ್ರಗಳ ನಡುವಿನ ಒಂದು ಸಂಯೋಜನೆಯಾಗಿ ಮಾರ್ಪಡಬೇಕು ಅಂತ. ನಾವು ಗೂಢಚರ್ಯನ ಎದಕ್ ಮಾಡ್ತೀವಿ? ಆ ದೇಶದಿಂದ ನಾವು ಏನು ಹೊಂಚ್ ಹಾಕೋಬೇಕು, ನಮ್ಮ ದೇಶದಿಂದ ಅವ್ರೇನು ಹೊಂಚ್ ಹಾಕೋಬೇಕು ಅನ್ನುವಂಥ ಗೂಢಚರ್ಯಕ್ಕೆ ಸೀಮಿತ ಇರ್ತೇವೆ. ಆದ ಗೂಢಚರ್ಯ ಅನ್ನೋದು ಜಗತ್ತಿನ ವಿನಾಶಕಾರಿ ಶಕ್ತಿಗಳ ವಿರುದ್ಧ ಗೂಢಚರ್ಯ ಅನ್ನೋದು ಬಳಕೆ ಆಗ್ಬೇಕು ಅನ್ನೋದು ಶ್ರೀಗಳು ಈ ಪೀಸ್ ಅಂಡ್ ಡೆಮೋಕ್ರಸಿ ಅನ್ನುವಂಥ ಒಂದು ಬಹಳ ಮಹತ್ವಪೂರ್ಣ ಗ್ರಂಥದಲ್ಲಿ ಉಲ್ಲೇಖ ಮಾಡ್ಯಾರ. ಇನ್ನ ಈ ಪುಸ್ತಕದಲ್ಲಿ ಶ್ರೀಗಳು ಭೂಮಿಯ ಮೇಲೆ ಜೀವಜಂತು ಹೆಂಗ್ ಬಂತು ಅನ್ನುವಂಥ ಒಂದು ಅಧ್ಯಾಯ ಇದೆ. ಜೀವಿಗಳು ಪೃಥ್ವಿಯ ಮೇಲೆ ಹೇಗೆ ಸೃಷ್ಟಿ ಆದವು ಅಂತೇಳಿ 3 ಪ್ರಕಾರದ ಒಂದು ಸಿದ್ಧಾಂತಗಳನ್ನು ಕೊಡ್ತಾರೆ. ಒಂದು ಬೇರೆ ಗ್ರಹದಿಂದ ಬಂದಿರಬೇಕು, ಇಲ್ಲೇ ನಿರವಯವದಿಂದ ಸಾವಯವ ಆಗಿರ್ಬೇಕು, ಬೇರೆ ಬೇರೆ ಉದಾಹರಣೆ ಸಿದ್ಧಾಂತಗಳನ್ನು ಕೊಟ್ಟು 3ನೇ ಸಿದ್ಧಾಂತ ಏನಂದ್ರ ಇದು ದೈವಿ ಸಂಕಲ್ಪದಿಂದ ಆದಂತ ಇದೆ ಅನ್ನುವಂಥದ್ದು ಸಿದ್ಧಾಂತವನ್ನ ಶ್ರೀಗಳು ಎತ್ತಿ ಹಿಡಿತಾರೆ. ಅಂದ್ರೆ ಜೀವಿಗಳು ಹುಟ್ಟಿದ್ದು ಬೆಳವಣಿಗೆ ಒಂದು ಅಣುವಿನಿಂದ ನಾವು ಇವತ್ತಿನವರೆಗೂ ಚಿಂಪಾಂಜಿ ಹಿಡ್ಕೊಂಡು ಏನು ಗೋರಿಲ್ಲ ಹಿಡ್ಕೊಂಡು ಬಂದ್ವಿ, ಇದು ಪ್ರಗತಿ ಕಡೆ ನಡೀತಾ ಇದೆ. ಈ ಪ್ರಗತಿಯನ್ನ ನೋಡಿದ್ರೆ ಅದ್ರ ಹಿಂದೆ ಒಂದು ದೈವಿ ಸಂಕಲ್ಪ ಇದೆ. ದೈವನ ಲೀಲೆ ಅಂತ ಏನ್ ಕರೀತಾರ, ಆ ದೃಷ್ಟಿಲೇ ಮಾನವನ ಮೇಲೆ ಜೀವಿಗಳ ಉತ್ಪತ್ತಿ ಆಯ್ತು ಅನ್ನೋದು ಹೇಳಿ, ಈ ಒಟ್ಟಾರೆ ಈ ಪುಸ್ತಕದ ಒಂದು ಸಂಕ್ಷಿಪ್ತ ನಮ್ಮ ಕನ್ಕ್ಲೂಷನ್ ಏನಿರ್ಬೇಕಂತಂದ್ರ, ಪೀಸ್ ಅಂಡ್ ಡೆಮೋಕ್ರಸಿ, ಶಾಂತಿ ಮತ್ತು ಪ್ರಜಾಪ್ರಭುತ್ವ, ಇದರಲ್ಲಿ ಭಾರತ ಏನು ಮುಂಜಾಗ್ರತೆಯನ್ನ, ಮುಂಧೋರಣೆಯನ್ನ ಹೊಂದಿ ಇಟ್ಕೋಬೇಕು ಮತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಈ ಸಂದೇಶವನ್ನ ಕೊಡಬೇಕು. ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಹೆಚ್ಚೆಚ್ಚು ಬಳಸಿಕೊಂಡು ನಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು, ನಮ್ಮ ದೇಶದ ಸಾಲ ಸೋಲುಗಳನ್ನ ಕಡಿಮೆ ಮಾಡ್ಕೊತ ಹೋಗ್ಬೇಕು. ಕೇವಲ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡಿ ಮಾತ್ರ ಪ್ರಮುಖ ಆಗೋದು, ಮುಖಂಡನಾಗೋದು ಭಾರತದ ಉದ್ದೇಶ ಅಲ್ಲ. ನೀವು ನೋಡಿರಿ, ಈಗ ಟಿವಿ ಒಳಗ ಬೇರೆ ರಾಷ್ಟ್ರದ ರಾಷ್ಟ್ರಪತಿ ನಮ್ಮ ದೇಶದ ಪ್ರಧಾನಮಂತ್ರಿ ಕಾಲು ಬೀಳುದು ನೀವು ನೋಡಿರಿ. ಟಿವಿ ಒಳಗೆ ನೀವು ನೋಡಿರಿ, ಒಂದು ದೇಶದ ರಾಷ್ಟ್ರಪತಿ ಮತ್ತೊಂದು ದೇಶದ ಪ್ರಧಾನಮಂತ್ರಿಗೆ ಕಾಲು ಬೀಳ್ಲಿಕ್ಕೆ ಕಾರಣ ಏನು ಅಂತ. ಎಲ್ಲಿಯೂ ಇಂಥ ಘಟನೆಗಳು ಜಗತ್ತಿನಲ್ಲಿ ನಡೆದಿಲ್ಲ ಅಂತ ಹೇಳ್ತಾರೆ. ಸೋತು ಒಪ್ಪಿರ್ಬೇಕು, ಯುದ್ಧದಲ್ಲಿ ಸೋತ ಮೇಲೆ ಅವನ್ ಕಾಲು ಬಿದ್ದಿರ್ಬೇಕು, ಒಪ್ಪಿರ್ಬೇಕು. ಆದ್ರೆ ಶಾಂತಿಯುತವಾಗಿ ಒಂದು ದೇಶದ ಪ್ರಧಾನಿಗೆ ಅಂತ ಗೌರವ ಯಾಕೆ ಕೊಟ್ರಂತಂದ್ರ, ಈ ಇಂಜೆಕ್ಷನ್ಗಳನ್ನ, ಕರೋನಾದಲ್ಲಿ ಇಂಜೆಕ್ಷನ್ಗಳನ್ನು ಕೊಟ್ಟು ಆ ಜನರನ್ನ ಏನು ಭಾರತ ಉಳಿಸ್ತು, ಇದು ಕೇವಲ ಒಬ್ಬ ಪ್ರಧಾನಮಂತ್ರಿ ವ್ಯಕ್ತಿಗತವಾಗಿ ನೋಡಬಾರ್ದು, ಇದನ್ನು ಸಾಂಸ್ಥಿಕವಾಗಿ ನಾವು ನೋಡ್ಬೇಕು. ಆ ದೇಶಕ್ಕೆ ಎಂಥ ಸಂಕಷ್ಟ ಪರಿಸ್ಥಿತಿ ಒಳಗ ವಿಮಾನ ಖರ್ಚು ಸಮೇತ ಅವ್ರಿಗೇನು ಔಷಧಗಳನ್ನ ಭಾರತ ಸಪ್ಲೈ ಮಾಡುದು, ಆ ಋಣವನ್ನು ಅವ್ರು ಈ ರೀತಿ ಇಟ್ಕೊಂಡಾರ. ಅಂದ್ರೆ ಈ ರೀತಿ ಶಾಂತಿಯ ಅಗ್ರದೂತನಾಗಿ ಭಾರತ ಇಂದಿಲ್ಲ ನಾಳೆ ಹೊರಹೊಮ್ಮತೈತಿ. ಇದನ್ನ ನಾವು ಆಚರಣೆಗೆ ತಗೊಂಡ್ಬರ್ಬೇಕನ್ನುವಂತ ಮಾತುಗಳನ್ನ ಶ್ರೀಗಳ ಹೇಳಿ ಇದರೊಂದಿಗೆ ನನ್ನ 4 ಮಾತುಗಳಿಗೆ ಮಂಗಳ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣು.